Hello students, how are you all? Hope you are doing good. Today we are going to discuss about chapter number 4 in first PU chemistry, that is chemical bonding and molecular structure. Okay, ನಾವು ಇವತ್ತಿನ ತರಗತಿಯಲ್ಲಿ ಒಂದು ಹೊಸ ಚಾಪ್ಟರ್ ಅನ್ನು ಸ್ಟಡಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಕೆಮಿಕಲ್ ಬಾಂಡಿಂಗ್ ಮತ್ತೆ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಕನ್ನಡದಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂದ್ರೆ ರಾಸಾಯನಿಕ ಬಂಧಗಳು ಅಂತ. ನೀವು ನಿಮ್ಮ ಹೈಸ್ಕೂಲ್ ತರಗತಿಗಳಲ್ಲಿ ಇದನ್ನು ಸ್ಟಡಿ ಮಾಡಿರಬಹುದು. ಮಾಡಿದ್ದೀರಾ? You might have studied these topics in your high school section also. ಯಾಕೆ ಸ್ಟಡಿ ಮಾಡಬೇಕು? ವಾಟ್ ಇಸ್ ದ ನೆಸೆಸಿಟಿ ಆಫ್ ಸ್ಟಡಿಂಗ್ ದಿಸ್ ಟಾಪಿಕ್? ಈ ಕಾನ್ಸೆಪ್ಟ್ ನ ನೆಸೆಸಿಟಿ ಏನಿದೆ ನಮಗೆ? ತುಂಬಾ ಬೇಸಿಕ್ ಚಾಪ್ಟರ್. ನೀವು ಕೆಮಿಸ್ಟ್ರಿನ ಕಲಿಬೇಕಾದ್ರೆ ಅಲ್ಲಿರುವಂತಹ ಎಲ್ಲಾ ಮಾಲಿಕ್ಯೂಲ್ನ ಕಾಂಪೌಂಡ್ಸ್ಗಳ ಬಾಂಡಿಂಗ್ ಸ್ಟ್ರಕ್ಚರ್ಸ್ಗಳು ಎಲ್ಲ ಗೊತ್ತಿರಬೇಕು. ಅದಕ್ಕೋಸ್ಕರ ನಾವು ಇದನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಓಕೆ, ಫಸ್ಟ್ ಚಾಪ್ಟರ್ ನಲ್ಲಿ ಇನ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಚಾಪ್ಟರ್ ನಲ್ಲಿ ನೀವು ಒಂದಷ್ಟು ಟರ್ಮ್ಗಳನ್ನು ಸ್ಟಡಿ ಮಾಡಿದ್ದೀರಿ. ಅದಕ್ಕಿಂತ ಹಿಂದೆ ಕೂಡ ಸ್ಟಡಿ ಮಾಡಿರ್ತೀರಿ. ಮ್ಯಾಟರ್ ಅನ್ನೋ ಒಂದು ಟರ್ಮ್ ಸ್ಟಡಿ ಮಾಡಿದ್ದೀರಿ. ಮ್ಯಾಟರ್ ಅಂದ್ರೆ ಏನು? ವಸ್ತುಗಳು. ಸೊ ಈ ಮ್ಯಾಟರ್ ಇಟ್ಸ್ ಮೇಡ್ ಅಪ್ ಆಫ್ ವಾಟ್? ಈ ಮ್ಯಾಟರ್ ಯಾವ್ದ್ರಿಂದ ಆಗಿರ್ತದೆ ನಿಮ್ಗೆ ಗೊತ್ತಿರ್ಬೋದು. ಯಾವುದು, ನಾನು ಈ ಮಾರ್ಕರ್ ಪೆನ್ ಅನ್ನು ತಗೊಳ್ತಾನೆ. ಈ ಮಾರ್ಕರ್ ಪೆನ್ ಯಾವ್ದ್ರಿಂದ ಆಗಿರ್ತದೆ? ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್. ನೀವು ಆಲ್ರೆಡಿ ಸ್ಟಡಿ ಮಾಡಿರುವಂತ ಒಂದು ಕಾನ್ಸೆಪ್ಟ್ ಅದು. ಸೊ ಯಾವ್ದ್ರಿಂದ ಆಗಿರ್ತದೆ ಮ್ಯಾಟರ್? ಇಟ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ನೀವು ಈ ಎರಡು ಟರ್ಮ್ಸ್ ಗಳನ್ನು ಕೂಡ ಕೇಳಿದ್ದೀರಿ, ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್ ಅಂತ ಹೇಳಿ ಕೇಳಿದಿರಲ್ವಾ? ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್. ಸೊ ಎಲಿಮೆಂಟ್ಸ್ ಅಂದ್ರೆ ಏನು? ಇಟ್ಸ್ ಅ ಫಾರ್ಮ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್. ಓಕೆ, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ವಾಟ್? ಫಾರ್ಮ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್. ಇದು ಕೂಡ ನೀವು ಕಲ್ತಿದ್ದೀರಿ. ಕಾಂಪೌಂಡ್ಸ್ಗಳು ಹೇಗಾಗ್ತದೆ ಅನ್ನೋದನ್ನು ಕೂಡ ಸ್ಟಡಿ ಮಾಡಿದ್ದೀರಿ. ಹೇಗಾಗುತ್ತೆ ನಾನು ನಿಮ್ಗೆ ಒಂದು 2-3 ಎಕ್ಸಾಂಪಲ್ಗಳನ್ನು ಕೊಡ್ತೇನೆ. ಈಗ H2 ಅನ್ನುವಂಥದ್ದು ಒಂದು ಮಾಲಿಕ್ಯೂಲ್, O2 ಅನ್ನುವಂಥದ್ದು ಮಾಲಿಕ್ಯೂಲ್. ಓಕೆ, ಇದು ಎಲಿಮೆಂಟ್ಗೆ ಎಕ್ಸಾಂಪಲ್. ಓಕೆ, ಈಗ ಸೋಡಿಯಂ, ಪೊಟ್ಯಾಸಿಯಂ ಇದೆಲ್ಲವೂ ಕೂಡ ಯಾವುದಕ್ಕೆ ಎಕ್ಸಾಂಪಲ್? ಕ್ಲೋರಿನ್. ಇದೆಲ್ಲವೂ ಕೂಡ ಎಲಿಮೆಂಟ್ಸ್ಗೆ ಎಕ್ಸಾಂಪಲ್. ಈಗ ನಾನು ಕಾಂಪೌಂಡ್ಸ್ಗೆ ಎಕ್ಸಾಂಪಲ್ ಕೊಡ್ತೇನೆ. H2O, ಗ್ಲೂಕೋಸ್ C6, H12, O6 ಇದೆಲ್ಲವೂ ಕೂಡ ಹೇಗೆ ಫಾರ್ಮ್ ಆಗ್ತವೆ? ಇದು ಹೇಗೆ ಸಿಗ್ತದೆ ನಮಗೆ? H2O ಹೇಗೆ ಸಿಗ್ತದೆ? ಇದು ಯಾವುದರಿಂದ ಸಿಗ್ತದೆ? H2O ನ ಎಲಿಮೆಂಟ್ಗಳಿಂದ ಸಿಗ್ತದೆ. ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಹೇಳಿ H2O ನಲ್ಲಿ? H2O ನಲ್ಲಿ 2 ಎಲಿಮೆಂಟ್ ಇದೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್. ಈಗ ಕಾಂಪೌಂಡ್ಸ್ಗಳು ಹೇಗೆ ಫಾರ್ಮ್ ಆಗ್ತದೆ ಅಂತ ನೀವು ಸ್ಟಡಿ ಮಾಡಿದ್ದೀರಿ. ದೇ ಆರ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್, ಟರ್ಮ್ ಕೇಳಿದ್ದೀರಾ? ಕಾಂಬಿನೇಷನ್ ಅನ್ನೋ ಒಂದು ಟರ್ಮ್ ಬರ್ತದೆ ಇಲ್ಲಿ. ದೇ ಆರ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ 2 or more atoms of different elements. ಈ ಟರ್ಮ್ ನಮಗೆ ಇಂಪಾರ್ಟೆಂಟ್. ಕಾಂಬಿನೇಷನ್ ಆಫ್ 2 or more atoms of different elements. ಈ ಆಟಮ್ಸ್ ಗಳು ಏನಾಗ್ತದೆ ಅಂತ ಗೊತ್ತಾಯ್ತು ನಿಮಗೆ? ಕಂಬೈನ್ ಆಗ್ತದೆ ಅಂತ ಗೊತ್ತಾಯ್ತು. 2 ಅಥವಾ 2ಕ್ಕಿಂತ ಜಾಸ್ತಿ ಆಟಮ್ಸ್ಗಳು, ಬೇರೆ ಬೇರೆ ಎಲಿಮೆಂಟಿನ ಆಟಮ್ಸ್ಗಳು ಕಂಬೈನ್ ಆದ್ರೆ ನಮಗೆ ಕಾಂಪೌಂಡ್ಸ್ಗಳು ಸಿಗ್ತದೆ ಅಂತ ಗೊತ್ತಾಗಿದೆ. ನಿಮಗೆ ಗೊತ್ತಾಗಿದೆ? ಎಸ್. ಈಗ ನೋಡಿ, ಈ H2O ಅನ್ನುವಂಥದ್ದು ಹೇಗೆ ಫಾರ್ಮ್ ಆಯಿತು? ಇಟ್ ಈಸ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ 2 atoms ಆಫ್ ಹೈಡ್ರೋಜನ್ ಎಲಿಮೆಂಟ್ ಅಂಡ್ 1 atom ಆಫ್ ಆಕ್ಸಿಜನ್. ಕರೆಕ್ಟಾ? 2 ಹೈಡ್ರೋಜನ್ ಆಟಮ್ ಮತ್ತೆ 1 ಆಕ್ಸಿಜನ್ ಆಟಮ್ ಕಂಬೈನ್ ಆಗಿ H2O ಸಿಕ್ತು. ಈಗ ನಾವು ಈ ಕಾಂಬಿನೇಷನ್ ಹೇಗಾಗ್ತದೆ ಅನ್ನೋದನ್ನು ಸ್ಟಡಿ ಮಾಡಬೇಕು. ಓಕೆ, ನೀವು ಪಿರಿಯಾಡಿಕ್ ಟೇಬಲ್ ನಲ್ಲಿ ಗಮನಿಸಿದ್ರೆ ಒಂದಷ್ಟು ಎಲಿಮೆಂಟ್ಸ್ ಗಳನ್ನು ನೋಡಿದ್ದೀರಿ. ಆ ಎಲ್ಲ ಎಲಿಮೆಂಟ್ಸ್ಗಳು ಅಪಾರ್ಟ್ ಫ್ರಮ್ ನೋಬಲ್ ಗ್ಯಾಸಸ್, ನೋಬಲ್ ಗ್ಯಾಸಸ್ಗಳನ್ನು ಒಂದು ಬಿಟ್ರೆ ಮತ್ತೆ ಹೆಚ್ಚಿನ ಎಲಿಮೆಂಟ್ಸ್ಗಳು ಓಕೆ ಅದು ಅಟಾಮಿಕ್ ಫಾರ್ಮ್ ಅಲ್ಲಿ ಇರೋದಿಲ್ಲ. ದೇ ಫಾರ್ಮ್ ಕಾಂಪೌಂಡ್ಸ್. ಅದು ಮಾಲಿಕ್ಯುಲರ್ ಫಾರ್ಮ್ ಅಲ್ಲಿ ಇರ್ತದೆ, ಅದು ಕಾಂಪೌಂಡ್ ಫಾರ್ಮ್ ಅಲ್ಲಿ ಇರ್ತದೆ. ಅವುಗಳು ಕಾಂಪೌಂಡ್ ಗಳನ್ನು ಫಾರ್ಮ್ ಮಾಡ್ತದೆ. ಇಂಡಿವಿಜುವಲ್ ಆಟಮ್ಸ್ ಗಳಾಗಿ ಯಾವುದು ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ಗಳು ಮಾತ್ರ ಇರ್ತವೆ, ಮತ್ತೆ ಹೆಚ್ಚಿನ ಎಲಿಮೆಂಟ್ಸ್ಗಳು ಕಾಂಪೌಂಡ್ಸ್ ಗಳನ್ನು, ಮಾಲಿಕ್ಯೂಲ್ಸ್ ಗಳನ್ನು ಫಾರ್ಮ್ ಮಾಡ್ತದೆ. ಈಗ ನಮ್ಗೆ ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ಸ್ಗಳು ಬೇಕು. ಯಾಕೆ ಕಾಂಪೌಂಡ್ಸ್ಗಳು ಫಾರ್ಮ್ ಆಗ್ತದೆ ಮತ್ತೆ ಹೇಗೆ ಫಾರ್ಮ್ ಆಗ್ತದೆ, ಅದಕ್ಕೆ ನಾವು ಈ ಚಾಪ್ಟರ್ ಈಗ ಸ್ಟಡಿ ಮಾಡ್ತಾ ಇದ್ದೇವೆ. ಗೊತ್ತಾಯ್ತಾ? ಈಗ ನೋಡಿ, ಇಲ್ಲಿ ನಾವು ಟ್ರೈ ಟು ಡಿಫೈನ್ ಕೆಮಿಕಲ್ ಬಾಂಡಿಂಗ್. ಈ ಕೆಮಿಕಲ್ ಬಾಂಡಿಗೆ ಹೇಗೆ ಡೆಫಿನೇಷನ್ ಕೊಡೋದು, ಅದರ ವ್ಯಾಖ್ಯಾನ ಏನು ಅನ್ನೋಂಥದ್ದು ಈಗ ನಾವು ನೋಡ್ತೇವೆ. ಓಕೆ, ಸೊ ಕೆಮಿಕಲ್ ಬಾಂಡಿಂಗ್, ಕೆಮಿಕಲ್ ಬಾಂಡ್. ನಿಮ್ಗೆ ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ಟೆ, ಎಂದಲ್ಲ ಸುಮಾರು ಎಕ್ಸಾಂಪಲ್ಗಳನ್ನು ಕೊಟ್ಟೆ. H2O ಇದನ್ನೇ ತಕೊಳ್ಳಿ. In this example,
2 hydrogen atoms are associated with 1 oxygen. ನೋಡಿ H2O ನಾವು ಹೀಗೆ ಬರೀತೇವೆ, ಇಲ್ಲೊಂದು ಗೆರೆ ಎಳೆದಿದ್ದೇವೆ, ಕರೆಕ್ಟಾ? ಈ ಗೆರೆ ಏನನ್ನು ರೆಪ್ರೆಸೆಂಟ್ ಮಾಡ್ತದೆ? ಇಟ್ ರೆಪ್ರೆಸೆಂಟ್ ಅ ಬಾಂಡ್, ಒಂದು ಬಾಂಡ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಈಗ ಹೈಡ್ರೋಜನ್ ಆಕ್ಸಿಜನ್ ಜೊತೆ ಬಾಂಡ್ ಆದ್ರೆ ಮಾತ್ರ ಅದು ವಾಟರ್ ಅಂತ ಅನಿಸ್ಕೊಳ್ತದೆ. ಈಗ ನೋಡಿ, ಹೈಡ್ರೋಜನ್ ಇಲ್ಲಿದೆ, ಆಕ್ಸಿಜನ್ ಇಲ್ಲಿದೆ, ಇನ್ನೊಂದು ಹೈಡ್ರೋಜನ್ ಎಲ್ಲೋ ಇದೆ. ಈಗ ಇವುಗಳ ಮಧ್ಯೆ ಏನಾದರೂ ಸಂಬಂಧ ಇದೆಯಾ? ಇಸ್ ದರ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ 3 ಆಟಮ್ಸ್? ನೋ, ಯಾವುದೇ ಸಂಬಂಧ ಇಲ್ಲ. ಹಾಗಾದ್ರೆ ಇದು H2 ಅಂತ ಅನಿಸ್ಕೊಳ್ತದ? ಅನ್ಸ್ಕೊಳ್ಳಲ್ಲ. ಇದು H2 ಅಂತ ಅನಿಸ್ಕೊಳ್ತದೆ. ಅಂದ್ರೆ ಇಲ್ಲಿ ಆಟಮ್ಸ್ಗಳು ಒಟ್ಟಿಗೆ ಇರ್ತವೆ, ಕರೆಕ್ಟಾ? ಆಟಮ್ಸ್ಗಳು ಒಟ್ಟಿಗೆ ಸೇರಿದ್ರೆ, ಕಂಬೈನ್ ಆದ್ರೆ ಮಾತ್ರ ನಿಮ್ಗೆ ಮಾಲಿಕ್ಯೂಲ್ಗಳು ಸಿಗ್ತವೆ ಅಥವಾ ಕಾಂಪೌಂಡ್ಸ್ಗಳು ಸಿಗ್ತವೆ. ಈಗ ಕಂಬೈನ್ ಆದ್ಮೇಲೆ ಅವುಗಳು ಒಟ್ಟಿಗಿರ್ಬೇಕು. ಒಟ್ಟಿಗಿರ್ಬೇಕಾದ್ರೆ ಏನಿರ್ಬೇಕಲ್ಲಿ ಹೇಳಿ? ಯಾವುದೋ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಬೇಕು, ಒಂದು ಆಕರ್ಷಣೆ ಇರಬೇಕು, ಕರೆಕ್ಟಾ? ಇವುಗಳ ನಡುವೆ ಇನ್ ಬಿಟ್ವೀನ್ ದೆಮ್ ಇಫ್ ದರ್ ಈಸ್ ಎನಿ ಅಟ್ರಾಕ್ಷನ್, ಅಲ್ಲೇನಾದ್ರೂ ಆಕರ್ಷಣೆ ಇದ್ರೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ರೆ ಮಾತ್ರ ಅವುಗಳು ಒಟ್ಟಿಗಿರ್ತವೆ. ಇಫ್ ದರ್ ಈಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್, ನೋಡಿ ಹೀಗೆ ಎಲ್ಲೆಲ್ಲೋ ಹೋಗ್ತದೆ. ಗೊತ್ತಾಯ್ತಾ? ನಾವು ಅದನ್ನೇ ಕೆಮಿಕಲ್ ಬಾಂಡ್ ಅಂತ ಕರಿತೇವೆ. ಹೇಗೆ ಡಿಫೈನ್ ಮಾಡ್ತೀರಿ? ಇಟ್ಸ್ ಅಟ್ರಾಕ್ಟಿವ್ ಫೋರ್ಸ್. ಓಕೆ, ಅಟ್ರಾಕ್ಟಿವ್ ಫೋರ್ಸ್, attractive force which holds ಯಾವುದನ್ನು? ಆಟಮ್ಸ್ಗಳನ್ನು, ಅಯಾನ್ಸ್ಗಳನ್ನು. which holds various ಕಾನ್ಸ್ಟಿಟ್ಯೂಯೆಂಟ್ಸ್. ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಯಾವುದು? ಒಂದು ಮಾಲಿಕ್ಯೂಲ್ ಅಥವಾ ಕಾಂಪೌಂಡ್ ಯಾವುದರಿಂದ ಆಗಿರ್ತದೆ ಅದು? ಯಾವುದೆಲ್ಲ ಇರ್ಬೋದು? ಆಟಮ್ಸ್ ಅಥವಾ ಅಯಾನ್ಸ್ ಇರ್ಬೋದು. Attractive force which holds various constituents together in different chemical species. Okay, attractive force which holds the various constituents together in different chemical species is known as chemical bond. ಅರ್ಥ ಆಯ್ತಾ? ಫೋರ್ಸ್ ಆಫ್ ಅಟ್ರಾಕ್ಷನ್ ಏನ್ ಮಾಡುವಂಥದ್ದು? ಬೇರೆ ಬೇರೆ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳನ್ನು ಒಟ್ಟಿಗೆ ಹಿಡ್ಕೊಳ್ಳುವಂಥದ್ದು. ಅದಕ್ಕೆ ನಾವು ಕೆಮಿಕಲ್ ಬಾಂಡಿಂಗ್ ಅಂತ ಕರಿತೇವೆ. ಇಸ್ ಇಟ್ ಕ್ಲಿಯರ್ ನಾವು? ಎಸ್. ಈಗ ನೆಕ್ಸ್ಟ್ ನಾವು ಏನು ಸ್ಟಡಿ ಮಾಡ್ತೇವೆ ಅಂದ್ರೆ, ಈ ಬಾಂಡ್ಗಳು ಹೇಗೆ ಫಾರ್ಮ್ ಆಗ್ತದೆ ಅನ್ನೋದನ್ನು ಸ್ಟಡಿ ಮಾಡ್ತೇವೆ. ಯಾಕೆ? ಈಗ ಎಲ್ಲ ಆಟಮ್ಸ್ಗಳು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇರುವಂತ ಒಂದೇ ತರ ರಿಯಾಕ್ಟ್ ಆಗೋದಿಲ್ಲ. ಈಗ ನೋಡಿ, ನಾನು H2O ಅಂತ ಬರ್ದೆ, ಹಾಗೆ ಅಂತ ಹೇಳಿ C2O ಅಂತ ಬರೀಲಿಕ್ಕೆ ಆಗೋದಿಲ್ಲ. ದರ್ ಇಸ್ ನೋ ಸಚ್ ಕಾಂಪೌಂಡ್. C2O ಅಂತ ಇರೋದಿಲ್ಲ. ಈ ಆಟಮ್ಸ್ಗಳ ಕೆಮಿಕಲ್ ಪ್ರಾಪರ್ಟೀಸ್ಗಳು ಬೇರೆ ಬೇರೆ ಇರ್ತವೆ. ಅವುಗಳು ಡಿಫ್ರೆಂಟ್ ಆಗಿ ರಿಯಾಕ್ಟ್ ಆಗ್ತದೆ. ಈಗ ಹೈಡ್ರೋಜನ್ ರಿಯಾಕ್ಟ್ ಆದ ಹಾಗೆ ಕಾರ್ಬನ್ ರಿಯಾಕ್ಟ್ ಆಗಬೇಕಾಗಿಲ್ಲ, ಕಾರ್ಬನ್ ರಿಯಾಕ್ಟ್ ಆದ ಹಾಗೆ ಆಕ್ಸಿಜನ್ ರಿಯಾಕ್ಟ್ ಆಗೋದಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಈ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಟಮ್ಸ್ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅನ್ನೋದನ್ನ ನೀವು ಸ್ಟಡಿ ಮಾಡಿದ್ದೀರಿ. ದೇ ಡಿಪೆಂಡ್ಸ್ ಅಪಾನ್ ದಿ ಎಲೆಕ್ಟ್ರಾನ್ಸ್, ಎಸ್ಪೆಷಲಿ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್. ಯಾವುದರ ಮೇಲೆ ಡಿಪೆಂಡ್ ಆಗಿರ್ತದೆ? ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾವುದು? ಅದರ ರಾಸಾಯನಿಕ ಗುಣಲಕ್ಷಣಗಳು ಅಂತ ಕರೀತಿದ್ದೀರಲ್ಲ, ಕೆಮಿಕಲ್ ಪ್ರಾಪರ್ಟೀಸ್ಗಳು, ಅವುಗಳು ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ಗಳ ಮೇಲೆ ಅಥವಾ ಎಲೆಕ್ಟ್ರಾನ್ಸ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಕಲ್ತಾಗಿದೆ ನಾವು. ನಾವು ಈ ಕೆಮಿಕಲ್ ಬಾಂಡಿಂಗ್ ಅನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಗಳನ್ನು ಯೂಸ್ ಮಾಡ್ತೇವೆ. ಓಕೆ, ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಕ್ವೆಸೆಲ್-ಲೆವಿಸ್ ಅಪ್ರೋಚ್. ಸೆಕೆಂಡ್ ಒನ್ ವೇಲೆನ್ಸ್ ಬಾಂಡ್ ಥಿಯರಿ, ಹೈಬ್ರಿಡೈಸೇಷನ್, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಅಂತ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳು ಬರ್ತವೆ. ನಾವು ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. ನಾವೀಗ ಒಂದೊಂದನ್ನೇ ಸ್ಟಡಿ ಮಾಡ್ತಾ ಬರುವ. ಲೆಟ್ ಅಸ್ ಬಿಗಿನ್ ವಿತ್ ಫಸ್ಟ್ ನಾವು ಯಾವ್ದ್ರಿಂದ ಸ್ಟಾರ್ಟ್ ಮಾಡುವ ಅಂತ ಹೇಳಿದ್ರೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ಕ್ವೆಸೆಲ್-ಲೆವಿಸ್ ಅಪ್ರೋಚ್. ನೆಕ್ಸ್ಟ್ ಲೆಟ್ ಅಸ್ ಸಿ ವಾಟ್ ಇಸ್ ದಿಸ್ Quetzal-Lewis approach of chemical bonding. Quetzal-Lewis approach. Okay, before Quetzal and Lewis, ಅವ್ರಿಗಿಂತ ಮುಂಚೆ ಒಂದಷ್ಟು ಜನ they tried to explain the formation of compounds or molecules by using electrons. ಎಲೆಕ್ಟ್ರಾನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕಾಂಪೌಂಡ್ಸ್ಗಳು ಹೇಗೆ ಫಾರ್ಮ್ ಆಗ್ತದೆ ಅಥವಾ ಆಟಮ್ಸ್ಗಳು ಹೇಗೆ ಕಂಬೈನ್ ಆಗ್ತದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ದೇ ಫೇಲ್ಡ್ ಇನ್ ದ್ಯಾಟ್. Quetzal and Lewis, ಓಕೆ, ಅವರು ಅದರಲ್ಲಿ ಸಕ್ಸಸ್ ಕಾಣ್ತಾರೆ. ಸೊ ದಿಸ್ ವಾಸ್ ಬೇಸ್ಡ್ ಆನ್ ದ ಇನರ್ಟ್ನೆಸ್ ಆಫ್ ನೋಬಲ್ ಗ್ಯಾಸ್. ಇದು ಯಾವ್ದರ ಬೇಸಿಸ್ ಮೇಲೆ ಇದೆ ಅಂದ್ರೆ, ಇಟ್ಸ್ ಬೇಸ್ಡ್ ಆನ್ ದಿ ಇನರ್ಟ್ನೆಸ್ ಆಫ್ ನೋಬಲ್ ಗ್ಯಾಸಸ್. ನೋಬಲ್ ಗ್ಯಾಸಸ್ಗಳು ಇನರ್ಟ್ ಅಂತ ನಮಗೆ ಗೊತ್ತಿದೆ. ಇನರ್ಟ್ ಅಂದ್ರೆ ಅವುಗಳು
ಕೆಮಿಕಲ್ ರಿಯಾಕ್ಷನ್ಸ್ಗಳಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ದೇ ನೆವರ್ ಫಾರ್ಮ್ ಕಾಂಪೌಂಡ್ಸ್ ಆರ್ ದೇ ನೆವರ್ ಫಾರ್ಮ್ ಮಾಲಿಕ್ಯೂಲ್ಸ್. ಅವುಗಳು ಮಾಲಿಕ್ಯೂಲ್ಸ್ಗಳನ್ನಾಗಲಿ ಕಾಂಪೌಂಡ್ಸ್ಗಳನ್ನಾಗಲಿ ಫಾರ್ಮ್ ಮಾಡೋದಿಲ್ಲ. ಅವುಗಳು ಇನರ್ಟ್ ಅಂತ ಹೇಳಿದ್ದೇವೆ. ಅವುಗಳು ಯಾಕೆ ಇನರ್ಟ್ ಅನ್ನೋದಕ್ಕೆ ಒಂದು ಆನ್ಸರ್ ಇದೆ. ಏನು ಅಂತ ಹೇಳಿದ್ರೆ, ದೇ ಹ್ಯಾವ್ 8 electrons in their valence shell. In their valence shell. ಏನಾಗಿ ಗೊತ್ತಾಯ್ತಾ ನಿಮಗೆ? ಅವುಗಳಲ್ಲಿ ವೇಲೆನ್ಸ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರ್ತದೆ ಅಂತ ಹೇಳ್ತಾರೆ. ಸೊ 8 ಎಲೆಕ್ಟ್ರಾನ್ ವೇಲೆನ್ಸ್ ಶೆಲ್ ಅಲ್ಲಿ, ವೇಲೆನ್ಸ್ ಶೆಲ್ ಅಂದ್ರೆ ಏನು ಹೇಳಿ? ಔಟರ್ ಮೋಸ್ಟ್ ಶೆಲ್ ವಿಚ್ ಹ್ಯಾಸ್ ದಿ ಹೈಯೆಸ್ಟ್ ವ್ಯಾಲ್ಯೂ ಆಫ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಈಗ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾದ್ರೆ, ಈಗ ನಿಯಾನ್ ಅಟಾಮಿಕ್ ನಂಬರ್ ಎಷ್ಟು ಹೇಳಿ? 10. ಹೇಗೆ ಬರೀತೀರಿ? 1s2 2s2 2p6 3s2. ಓಕೆ, ಸಾರಿ 10. 1s2 2s2 2p6. ಇದು ವೇಲೆನ್ಸ್ ಶೆಲ್. ಯಾಕೆ? n ನ ವ್ಯಾಲ್ಯೂ ಇಲ್ಲಿ 2, ಇಲ್ಲೂ n is equal to 2. ಓಕೆ, ಇನ್ ದಿಸ್ ವೇಲೆನ್ಸ್ ಶೆಲ್ there are 8 electrons. ಕರೆಕ್ಟ್ ಅಲ್ಲ? ಇದರಲ್ಲಿ 8 ಎಲೆಕ್ಟ್ರಾನ್ ಇದೆ. ಇದಕ್ಕೆ ನಾವು ಆಕ್ಟೆಟ್ ಕಾನ್ಫಿಗರೇಷನ್ ಅಂತ ಕರಿತೇವೆ. ಏನ್ ಕರಿತೇವೆ? ಆಕ್ಟೆಟ್ ಕಾನ್ಫಿಗರೇಷನ್. ಈಗ ಕೊಸೆಲ್ ಅಂಡ್ ಲೆವಿಸ್ ಪ್ರಕಾರ, ಅಕಾರ್ಡಿಂಗ್ ಟು ಲೆವಿಸ್, ಓಕೆ, ಯಾಕೆ ಆಟಮ್ಸ್ಗಳು ಲಿಂಕ್ ಆಗ್ತದೆ ಒಂದಕ್ಕೊಂದು ಅಂತ ಹೇಳಿದ್ರೆ, ಟು ಅಟೈನ್ ದಿಸ್ ಆಕ್ಟೆಟ್ ಕಾನ್ಫಿಗರೇಷನ್. ಇಸ್ ಇಟ್ ಕ್ಲಿಯರ್? ಹಾ. ಇನ್ ಆರ್ಡರ್ ಟು ಅಟೈನ್ ಆಕ್ಟೆಟ್ ಕಾನ್ಫಿಗರೇಷನ್, ಆಟಮ್ಸ್ ವಿಲ್ ಯುನೈಟ್ ಅಂತ ಹೇಳ್ತಾರೆ. ಏನು ಅಂತ ಅರ್ಥ ಆಯ್ತು ನಾನು ಹೇಳಿದ್ದು? ಆಕ್ಟೆಟ್ ಕಾನ್ಫಿಗರೇಷನ್ ಅಟೈನ್ ಮಾಡೋಕ್ಕೋಸ್ಕರ ಪಿರಿಯಾಡಿಕ್ ಟೇಬಲ್ ಅಲ್ಲಿರುವಂತಹ ಎಲಿಮೆಂಟ್ಸ್ಗಳು ಯುನೈಟ್ ಆಗ್ತದೆ ಅಥವಾ ಒಂದಕ್ಕೊಂದು ಲಿಂಕ್ ಆಗ್ತವೆ ಥ್ರೂ ಕೆಮಿಕಲ್ ಬಾಂಡಿಂಗ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಕಾನ್ಸೆಪ್ಟ್ ಆಫ್ ಕೆಮಿಕಲ್ ಬಾಂಡಿಂಗ್. ಈಗ ನೋಬಲ್ ಗ್ಯಾಸಸ್ಗಳನ್ನು ಯಾಕೆ ಸ್ಟೇಬಲ್ ಅಂತ ಕನ್ಸಿಡರ್ ಮಾಡ್ತಾರೆ? ಸೊ ಯಾವ ಟೈಪಿನ ಅರೇಂಜ್ಮೆಂಟ್ಸ್ಗಳಿದ್ರೆ ಆಟಮ್ ಸ್ಟೇಬಲ್ ಆಗ್ತದೆ? ಆರ್ ಲೆವಿಸ್ ಪಿಕ್ಚರೈಸ್ ಅನ್ ಆಟಮ್ ಇನ್ ಟರ್ಮ್ಸ್ ಆಫ್ ಕರ್ನೆಲ್. ಕರ್ನೆಲ್ ಅಂತ ಪಿಕ್ಚರೈಸ್ ಮಾಡ್ತಾನೆ. ವಾಟ್ ಇಸ್ ದಿಸ್ ಕರ್ನೆಲ್? ನೋಡಿ, ಕರ್ನೆಲ್ ಇಸ್ ನಥಿಂಗ್ ಬಟ್, ಏನೆಲ್ಲ ಇರ್ತದೆ? ಒಂದು ಆಟಮ್ ಅನ್ನು ನಾನು ಬರೀತೇನೆ. ಒಂದು ಆಟಮ್ ಅಲ್ಲಿ ಏನಿರ್ತದೆ? ನ್ಯೂಕ್ಲಿಯಸ್ ಇರ್ತದೆ, ಇಲ್ಲಿ ಇನ್ನರ್ ಎಲೆಕ್ಟ್ರಾನ್ಸ್ಗಳಿರ್ತವೆ, ಪ್ಲಸ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಇರ್ತದೆ. ದ ಕಾಂಬಿನೇಷನ್ ಆಫ್ ಇನ್ನರ್ ಎಲೆಕ್ಟ್ರಾನ್ ಅಂಡ್ ನ್ಯೂಕ್ಲಿಯಸ್ ಇದನ್ನು ಒಟ್ಟಿಗೆ ಸೇರಿಸಿದ್ರೆ ಕರ್ನೆಲ್ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ಕರ್ನೆಲ್ ವಿಚ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್. ಓಕೆ, ನ್ಯೂಕ್ಲಿಯಸ್ ಪ್ಲಸ್ ಇನ್ನರ್ ಎಲೆಕ್ಟ್ರಾನ್ ಕಾನ್ಸ್ಟಿಟ್ಯೂಟ್ ಕರ್ನೆಲ್ ವಿಚ್ ಹ್ಯಾಸ್ ಪಾಸಿಟಿವ್ ಚಾರ್ಜ್. ಓಕೆ, ಈಗ ಇಫ್ ದಿಸ್ ಇಸ್ ದ ಕರ್ನೆಲ್, ಈ ಕರ್ನೆಲ್ ಇಸ್ ಸರೌಂಡೆಡ್ ಬೈ ಅ ಕ್ಯೂಬ್. ಈ ತರ ಒಂದು ಕ್ಯೂಬ್ ಇರ್ತದೆ. ಓಕೆ, ಆ ಕ್ಯೂಬಿನ ಮಧ್ಯದಲ್ಲಿ ಏನಿರ್ತದೆ? ಕರ್ನೆಲ್ ಇರ್ತದೆ. ನೋಡಿ ಹೀಗೆ, ಇದು ಕ್ಯೂಬ್ ಆದ್ರೆ ಕರ್ನೆಲ್ ಎಲ್ಲಿ ಇರ್ತದೆ? ಓ, ಇಲ್ಲಿ ಇರ್ತದೆ. ಇಲ್ಲಿ ಕರ್ನೆಲ್ ಅಂದ್ರೆ ಏನು? ಇಟ್ ಇನ್ಕ್ಲೂಡ್ಸ್ ನ್ಯೂಕ್ಲಿಯಸ್ ಅಂಡ್ ಇನ್ನರ್ ಎಲೆಕ್ಟ್ರಾನ್ಸ್. ಈ ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಎಲ್ಲಿ ಇರ್ತದೆ ಅಂತ ಹೇಳಿದ್ರೆ, ದೇ ಆರ್ ಎಟ್ ದಿ ಕಾರ್ನರ್ ಲೈಕ್ ದಿಸ್. ಈಗ ನಾನು ಆಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ, ನಿಯಾನ್ ಇದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p6. ಇನ್ನರ್ ಎಲೆಕ್ಟ್ರಾನ್ ಎಷ್ಟಿದೆ? 2 ಇದೆ. ನ್ಯೂಕ್ಲಿಯಸ್ ಪ್ಲಸ್ ದಿಸ್ 1s2 ಎಲೆಕ್ಟ್ರಾನ್, ಈ 2 ಎಲೆಕ್ಟ್ರಾನ್ ಅದು ಒಟ್ಟಿಗೆ ಸೇರಿಸಿದೆ ಕರ್ನೆಲ್ ಆಗುತ್ತೆ. ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಎಲ್ಲಿ ಇರ್ತದೆ ಹೇಳಿ? ಈ ಕಾರ್ನರ್ ಅಲ್ಲಿ. ಒಟ್ಟಿಗೆ ಎಷ್ಟು ಕಾರ್ನರ್ ಇದೆ? 8 ಇದೆ. ಓಕೆ, ಪ್ರತಿಯೊಂದು ಕಾರ್ನರ್ ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇರ್ತದೆ. According to Lewis, this is the most stable arrangement of electrons in an atom. ಅರ್ಥ ಆಯ್ತಾ? ಈ 8 ಕಾರ್ನರ್ಗಳಲ್ಲಿ ಎಲೆಕ್ಟ್ರಾನ್ಸ್ಗಳಿದ್ದು ಅದೇನಾದ್ರೂ ಈ ಕರ್ನೆಲ್ ಅನ್ನು ಓಕೆ ಸರೌಂಡ್ ಆಗಿದ್ರೆ ಅದು ಸ್ಟೇಬಲ್ ಅಂತ ಲೆವಿಸ್ ಹೇಳ್ತಾನೆ. ಅರ್ಥ ಆಯ್ತಾ? ಕರ್ನೆಲ್ is surrounded by those 8 electrons which are present on the corner of the cube. ಕರ್ನೆಲ್ ಎಲ್ಲಿರ್ತದೆ? ಆ ಕ್ಯೂಬಿನ ಮಧ್ಯದಲ್ಲಿರ್ತದೆ. ಪ್ರತಿ ಕಾರ್ನರ್ಲಿ ಒಂದೊಂದು ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಇದ್ರೆ ಸೊ ಇದೇನು ಮೋಸ್ಟ್ ಸ್ಟೇಬಲ್ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಸೊ ಇದು ಆಕ್ಟೆಟ್ ಕಾನ್ಫಿಗರೇಷನ್ ಸ್ಟೆಬಿಲಿಟಿಯನ್ನು ಎಕ್ಸ್ಪ್ಲೈನ್ ಮಾಡ್ತದೆ. ಈಗ ವಿ ಹ್ಯಾವ್ ಟು ರೈಟ್ ಲಿವಿಸ್ ಡಾಟ್ ಸಿಂಬಲ್ಸ್. ಲಿವಿಸ್ ಡಾಟ್ ಸಿಂಬಲ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಗೊತ್ತಿದ್ರೆ ನಿಮಗೆ ಬರೆಯೋದು. ಯು ಕ್ಯಾನ್ ಎಕ್ಸ್ಪ್ಲೈನ್ ದ ಫಾರ್ಮೇಶನ್ ಆಫ್ ಬಾಂಡ್ಸ್ ಯೂಸಿಂಗ್ ಕ್ವೆಸೆಲ್-ಲೆವಿಸ್ ಅಪ್ರೋಚ್. ಏನಿದೆ ಲೆವಿಸ್ ಡಾಟ್ ಸಿಂಬಲ್ ಅಂದ್ರೆ? ವಾಟ್ ಆರ್ ಡಾಟ್ಸ್? ಡಾಟ್ಸ್ ಆರ್ ನಥಿಂಗ್ ಬಟ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್. ಏನು? ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್. ಲೆವಿಸ್ represented these valence shell electrons in terms of dots. ಹೇಗೆ ನೋಡಿ, ಈಗ ಹೈಡ್ರೋಜನ್ ಇದೆ ನಿಮ್ಮ ಹತ್ರ. ವಾಟ್ ಇಸ್ ದಿಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? 1s1.
ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ? ಒಂದು. He wrote its valence electron as a dot like this. H dot. ಇದು Lewis dot symbol of hydrogen. The next element ಹೇಳಿ. Lithium. ಎಷ್ಟು ಡಾಟ್ಸ್ ಹಾಕಬೇಕು? 1s2 2s1. ಎಷ್ಟಿದೆ ವೇಲೆನ್ಷಿಯಲ್ ಎಲೆಕ್ಟ್ರಾನ್? 3 2. n ನ ವ್ಯಾಲ್ಯೂ ಯಾವುದಕ್ಕೆ ಜಾಸ್ತಿ ಇದೆ? 2. ಓಕೆ, ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1. So how do you write? Lithium 1 dot. ಒಂದು ಡಾಟ್. ನೆಕ್ಸ್ಟ್ ಬೆರಿಲಿಯಂ. ಎಷ್ಟು ಡಾಟ್ ಹಾಕ್ತೀರಿ? 4. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳಿ. 1s2 2s2. ಇದೆಲ್ಲ ಡೈರೆಕ್ಟ್ ಆಗಿ ಬರಲಿಕ್ಕೆ ಗೊತ್ತಿರಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಕ್ಕಿಂತ ಎಷ್ಟಿದೆ? ವೇಲೆನ್ಷಿಯಲ್ ಎಲೆಕ್ಟ್ರಾನ್ 2 ಇದೆ. ಹಾಗಾದ್ರೆ ಎಷ್ಟು ಡಾಟ್ ಹಾಕಬೇಕು ಹೇಳಿ? 2 ಡಾಟ್. ಕರೆಕ್ಟಾ? ಹಾ. ನೆಕ್ಸ್ಟ್ ಬೋರಾನ್. ಬೋರಾನ್ ಅಲ್ಲಿ 1s2 2s2 2p1. ಕರೆಕ್ಟಾ? ಹಾ. ಎಷ್ಟು ಡಾಟ್ಸ್ ಹಾಕ್ಬೇಕು ಹೇಳಿ? ಬೋರಾನ್ಗೆ 3 ಡಾಟ್ಸ್ ಹಾಕಬೇಕು. ನೆಕ್ಸ್ಟ್ ಕಾರ್ಬನಿಗೆ ಒಂದು ಅಟಾಮಿಕ್ ನಂಬರ್ 5 ಆಯಿತು. ಕಾರ್ಬನಿಗೆ ಅಟಾಮಿಕ್ ನಂಬರ್ 6. ಹಾಗಾದ್ರೆ ಇಲ್ಲಿ 3 ಡಾಟ್ ಆದರೆ ಕಾರ್ಬನಿಗೆ ಬರಬೇಕಾದ್ರೆ ಎಷ್ಟು? ಬೇಕಾದ್ರೆ ನೀವು ವೆರಿಫೈ ಮಾಡ್ಕೊಳ್ಳಿ ಕಾನ್ಫಿಗರೇಷನ್ ಬರೆದು. ಕಾರ್ಬನ್ಗೆ 4. ಆಕ್ಸಿಜನಿಗಾದರೆ ಎಷ್ಟು ಹೇಳಿ? 6. ನೈಟ್ರೋಜನಿಗಾದರೆ 5. ಕರೆಕ್ಟಾ? ಎಸ್. ಫ್ಲೋರಿನ್ ಆದರೆ 7. 1 2 3 4 5 6 7. ನಿಯಾನ್ ಆದರೆ 8. ಇದೆಲ್ಲವೂ ಏನು? ಈ ಡಾಟ್ಸ್ಗಳು ಯಾವುದನ್ನು ರೆಪ್ರೆಸೆಂಟ್ ಮಾಡ್ತದೆ? ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ನೀವು ವೆರಿಫೈ ಮಾಡ್ಕೊಳ್ಳಿ. ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. ವೇಲೆನ್ಸ್ ಶೆಲ್ ಯಾವುದು ನೋಡಿ. ನಾನು ಬರೆದಿರುವಂಥ ಡಾಟ್ಸ್ ಮತ್ತೆ ಅಲ್ಲಿರುವಂಥ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ಗಳು ಸೇಮ್ ಇದೆಯಾ ನೋಡಿ. ಇದು ನಿಮಗೆ ಬರೀಲಿಕ್ಕೆ ಗೊತ್ತಿರಬೇಕು. ಇದು ಬರೆಯಕ್ಕೆ ಗೊತ್ತಿದ್ರೆ ಯು ಕ್ಯಾನ್ ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಬಾಂಡ್. ಅರ್ಥ ಆಯ್ತಾ? ನಾವು ಇದಕ್ಕೆ ಏನು ಕರಿತೇವೆ? ಲಿವಿಸ್ ಡಾಟ್ ಸಿಂಬಲ್ಸ್ ಅಂತ ಬರೀತೇವೆ. ಯಾಕೆ ಇದನ್ನು ಬರಿಬೇಕು? ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಲಿವಿಸ್ ಡಾಟ್ ಸಿಂಬಲ್? ಅದರ ಸಿಗ್ನಿಫಿಕೆನ್ಸಸ್ಗಳೇನು? ವಾಟ್ ಈಸ್ ದ ನೆಸೆಸಿಟಿ ಆಫ್ ರೈಟಿಂಗ್ ದೀಸ್ ಸಿಂಬಲ್ಸ್? ಸಿಗ್ನಿಫಿಕೆನ್ಸಸ್ ಏನು ಅಂತ ಹೇಳಿದ್ರೆ, ದೀಸ್ ನಂಬರ್ ಆಫ್ ಡಾಟ್ಸ್ ರೆಪ್ರೆಸೆಂಟ್ಸ್ ದಿ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್. ಈ ಡಾಟ್ಸ್ಗಳನ್ನು ನೋಡಿಕೊಂಡು ನಿಮಗೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ಗಳನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಯಾಕೆ? ಡಾಟ್ಸ್ ಏನು ರೆಪ್ರೆಸೆಂಟ್ ಮಾಡ್ತದೆ? ಡಾಟ್ಸ್ ರೆಪ್ರೆಸೆಂಟ್ ವಾಟ್? ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್. ಯಾವುದನ್ನು ರೆಪ್ರೆಸೆಂಟ್ ಮಾಡ್ತದೆ? ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತದೆ. ಯಾವುದು? ಈ ಡಾಟ್ಸ್ಗಳು. ಓಕೆ, ಇಫ್ ಯು ನೋ ದಿ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಆರ್ ನಂಬರ್ ಆಫ್ ಡಾಟ್ಸ್, ನಿಮ್ಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಯು ಕ್ಯಾನ್ ಕ್ಯಾಲ್ಕುಲೇಟ್ ಕಾಮನ್ ಗ್ರೂಪ್ ವೇಲೆನ್ಸಸ್. ಏನು ಕ್ಯಾಲ್ಕುಲೇಟ್ ಮಾಡ್ಬೋದು? ಕಾಮನ್ ಗ್ರೂಪ್ ವೇಲೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಕಾಮನ್ ಗ್ರೂಪ್ ವೇಲೆನ್ಸ್ ಇಸ್ ನಥಿಂಗ್ ಬಟ್ ಏನಾಗಿರ್ಬೋದು? ದಟ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಡಾಟ್ಸ್. ಅದು ಯಾವುದಕ್ಕೆ ಈಕ್ವಲ್ ಆಗಿರ್ಬೋದು? ದಟ್ ಮೇ ಬಿ ಈಕ್ವಲ್ ಟು ನಂಬರ್ ಆಫ್ ಡಾಟ್ಸ್ ಆರ್ 8 ಮೈನಸ್ ನಂಬರ್ ಆಫ್ ಡಾಟ್ಸ್. 8 ಮೈನಸ್ ನಂಬರ್ ಆಫ್ ಡಾಟ್ಸ್ಗೆ ಈಕ್ವಲ್ ಆಗಿರ್ಬೋದು. ಈಗ ನೈಟ್ರೋಜನ್ ಅಲ್ಲಿ ಕಾಮನ್ ಇದರ ಗ್ರೂಪ್ ವೇಲೆನ್ಸ್ ಎಷ್ಟು ಅಂತ ಹೇಳಿದ್ರೆ 8 ಮೈನಸ್ 5 ದಟ್ ಈಸ್ ಈಕ್ವಲ್ ಟು 3. ಈ ತರ ಗ್ರೂಪ್ ವೇಲೆನ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ಯಾವುದು? ನಿಮ್ಮ ಈ ಲಿವಿಸ್ ಡಾಟ್ ಸಿಂಬಲ್ಸ್ಗಳು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹೌ ಬಾಂಡ್ಸ್ ಆರ್ ಫಾರ್ಮ್ಡ್. ಈಗ ಬಾಂಡ್ಸ್ಗಳು ಹೇಗೆ ಫಾರ್ಮ್ ಆಗ್ತದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೇನೆ. ಸ್ಟೂಡೆಂಟ್ಸ್, ವಿ ಹ್ಯಾವ್ 2 ಟೈಪ್ಸ್ ಆಫ್ ಬಾಂಡ್ಸ್. ನಮ್ಮ ಹತ್ರ 2 ಟೈಪ್ನ ಬಾಂಡ್ಸ್ಗಳಿರ್ತವೆ ಯೂಶ್ವಲಿ. ಒಂದು ಅಯಾನಿಕ್ ಬಾಂಡ್, ಇನ್ನೊಂದು ಕೋವಲೆಂಟ್ ಬಾಂಡ್. ಓಕೆ, ಕೋವಲೆಂಟ್ ಬಾಂಡ್. ಈ ಅಯಾನಿಕ್ ಬಾಂಡ್ಗಳು ಹೇಗೆ ಫಾರ್ಮ್ ಆಗ್ತದೆ ಅಂತ ಹೇಳಿದ್ರೆ, ದೇ ಆರ್ ಫಾರ್ಮ್ಡ್ ಬೈ ದಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಈ ಎಲೆಕ್ಟ್ರಾನ್ಸ್ಗಳು ಒಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ ಟ್ರಾನ್ಸ್ಫರ್ ಆದರೆ ಅಯಾನಿಕ್ ಬಾಂಡ್ಸ್ಗಳು ಫಾರ್ಮ್ ಆಗ್ತದೆ ಡ್ಯೂ ಟು ದ ಫಾರ್ಮೇಷನ್ ಆಫ್ ಅಯಾನ್ಸ್. ಈ ಕೋವಲೆಂಟ್ ಬಾಂಡ್ ಹೇಗೆ ಫಾರ್ಮ್ ಆಗ್ತದೆ ಅಂತ ಹೇಳಿದ್ರೆ, ದಟ್ ಈಸ್ ಡ್ಯೂ ಟು ದಿ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಮ್ಯೂಚುವಲ್ ಶೇರಿಂಗ್ ಅಂದರೆ ಅವುಗಳು ಎಲೆಕ್ಟ್ರಾನ್ಸ್ಗಳನ್ನು ಪರಸ್ಪರ ಹಂಚಿಕೊಳ್ತವೆ, ಟ್ರಾನ್ಸ್ಫರ್ ಮಾಡೋದಿಲ್ಲ. ಓಕೆ, ಗೊತ್ತಾಯ್ತಲ್ವಾ? ಹಾ,
ಈಗ ಟ್ರಾನ್ಸ್ಫರ್ ಅಂದ್ರೆ ಏನು, ಒಂದು ಆಟಮ್ ಅದರ ಎಲೆಕ್ಟ್ರಾನ್ ಇನ್ನೊಂದು ಕಡೆಗೆ ಸ್ಥಳಾಂತರಿಸುವಂತೆ ಇನ್ನೊಂದು ಆಟಮ್ನ ಕಡೆಗೆ ಸ್ಥಳಾಂತರ ಮಾಡ್ತದೆ. ಬಟ್ ಇಲ್ಲಿ ಸ್ಥಳಾಂತರ ಮಾಡಲ್ಲ, ಅಲ್ಲ ಇದ್ದಲ್ಲೇ ಇರ್ತದೆ, ಶೇರ್ ಮಾಡ್ಕೊಳ್ತವೆ. ಲೆಟ್ ಅಸ್ ಬಿಗಿನ್ ವಿತ್ ದಿಸ್ ಅಯಾನಿಕ್ ಬಾಂಡ್ಸ್ ಫಸ್ಟ್. ಅಯಾನಿಕ್ ಬಾಂಡ್ಸ್ಗಳು ಹೇಗೆ ಫಾರ್ಮ್ ಆಗ್ತದೆ ಅನ್ನೋದನ್ನು ಫಸ್ಟ್ ನಾವು ಸ್ಟಡಿ ಮಾಡುವ. ಅಕಾರ್ಡಿಂಗ್ ಟು ಕ್ವೆಸೆಲ್ ಅಂಡ್ ಲೆವಿಸ್, ಸೊ ಇಲ್ಲಿ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಕಾರ್ಡಿಂಗ್ ಟು ಕ್ವೆಸೆಲ್ ಅಂಡ್ ಲೆವಿಸ್ ಅವರ ಪ್ರಕಾರ ಈ ಪಿರಿಯಾಡಿಕ್ ಟೇಬಲ್ ಇರುವಂತಹ ಯಾವುದು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಟಮ್ಸ್, ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಟಮ್ಸ್, ಹ್ಯಾಲೋಜನ್ ಆಟಮ್ಸ್ and most electropositive ಯಾವ್ದು ಹೇಳಿ, electropositive alkali metals are separated by noble gases. ಓಕೆ, ಅವನೇನು ಹೇಳ್ತಾನೆ ಅಂದ್ರೆ ಕ್ವೆಸೆಲ್ ಮತ್ತೆ ಲೆವಿಸ್ ಪಿರಿಯಾಡಿಕ್ ಟೇಬಲ್ ಇರುವಂತಹ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಟಮ್ಸ್ಗಳು ಮತ್ತೆ ಮೋಸ್ಟ್ ಎಲೆಕ್ಟ್ರೋಪಾಸಿಟಿವ್ ಆಲ್ಕಲಿ ಮೆಟಲ್ಸ್ಗಳು ಹೇಗೆ ಸಪರೇಟ್ ಆಗಿರ್ತವೆ, ದೇ ಆರ್ ಸಪರೇಟೆಡ್ ಬೈ ನೋಬಲ್ ಗ್ಯಾಸಸ್. ನೋಬಲ್ ಗ್ಯಾಸ್ಗಳಿಂದಾಗಿ ಅವುಗಳು ಸಪರೇಟ್ ಆಗಿರ್ತವೆ ಅಂತ ಹೇಳ್ತಾರೆ. ಈಗ ಈ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್, ದ ಹೈಲಿ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಟಮ್ಸ್ಗಳು ಏನ್ ಮಾಡ್ತವೆ ಹೇಳಿ, ದೇ ಹ್ಯಾವ್ ಅ ಟೆಂಡೆನ್ಸಿ ಟು ಎಕ್ಸೆಪ್ಟ್ ದಿ ಎಲೆಕ್ಟ್ರಾನ್ಸ್. ಓಕೆ, ಅವುಗಳ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರ್ತದೆ. ಓಕೆ, ಅವುಗಳಿಗೆ ಯಾವ ಟೆಂಡೆನ್ಸಿ ಇರ್ತದೆ, ದೇ ಹ್ಯಾವ್ ಅ ಟೆಂಡೆನ್ಸಿ ಟು ಎಕ್ಸೆಪ್ಟ್ ಆರ್ ವಿತ್ಡ್ರಾ ಎಲೆಕ್ಟ್ರಾನ್ಸ್. and highly electropositive alkali metals, they have a tendency to donate electrons. Okay, they can transfer their electrons. ಅಂದ್ರೆ ಎರಡನೇ ಅಬ್ಸರ್ವೇಷನ್ ಏನು, ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ರಿಲೇಟೆಡ್ ಟು ದಿಸ್ ಅಯಾನಿಕ್ ಬಾಂಡ್ ಇಸ್ ದಿಸ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್, ಆರ್ ಇನ್ ಜನರಲ್ ಆಗಿ ನಾನು ಡೈರೆಕ್ಟ್ ಆಗಿ ಬರೀತೇನೆ, ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಟಮ್ಸ್ ಏನ್ ಮಾಡ್ತವೆ, electronegative halogen atom they accept electrons and form what, electron ತಗೊಂಡು ಯಾವ ion form ಆಗ್ತದೆ, and form anions. ಓಕೆ, ಈಗ ಇವುಗಳು ಏನ್ ಮಾಡ್ತವೆ, the electropositive metals ಏನ್ ಮಾಡ್ತವೆ, they donate their electrons and form cations. ಇದು ನೆನ್ಪಿಟ್ಕೊಳ್ಳಿ. ಈ ಹ್ಯಾಲೋಜನ್ ಆಟಮ್ಸ್ಗಳು ಎಲೆಕ್ಟ್ರಾನ್ಗಳನ್ನು ತಕೊಂಡು ಆನಯಾನ್ ಫಾರ್ಮ್ ಮಾಡ್ತವೆ. ಮೋಸ್ಟ್ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ಗಳು ಏನ್ ಮಾಡ್ತವೆ, ಎಲೆಕ್ಟ್ರಾನ್ಗಳನ್ನು ಕೊಟ್ಟು ಕ್ಯಾಟಯಾನ್ಗಳನ್ನು ಫಾರ್ಮ್ ಮಾಡ್ತವೆ. ಓಕೆ, ಈಗ ಏನಾಯ್ತು, ಎರಡು ಬೇರೆ ಬೇರೆ ಅಯಾನ್ಸ್ಗಳು, ಆಪೋಸಿಟ್ಲಿ ಚಾರ್ಜೆಡ್, ಪರಸ್ಪರ ವಿರುದ್ಧವಾದಂತಹ ಚಾರ್ಜ್ ಇರುವಂತಹ ಎರಡು ಅಯಾನ್ಸ್ಗಳು ಫಾರ್ಮ್ ಆಯ್ತು. ಒಂದು ಕ್ಯಾಟಯಾನ್, ಇನ್ನೊಂದು ಅನಯಾನ್. ನಿಮ್ಗೆ ಗೊತ್ತಿದೆ, ಎರಡು ಬೇರೆ ಬೇರೆ ಚಾರ್ಜಸ್ ಇದ್ರೆ ಅವುಗಳ ಮಧ್ಯೆ ಏನಿರ್ತದೆ, ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೆ, ಒಂದು ಪರಸ್ಪರ ಆಕರ್ಷಣೆ ಇರ್ತದೆ. ಎರಡು ಬೇರೆ ಬೇರೆ ಚಾರ್ಜ್ಗಳಿದ್ರೆ, ಅಪೋಸಿಟ್ ಚಾರ್ಜಸ್ ಇದ್ರೆ, ಕರೆಕ್ಟಾ? ಸೊ ಆ ಆಕರ್ಷಣೆಗೆ, ಆ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವು ಕೆಮಿಕಲ್ ಬಾಂಡ್ ಅಂತ ಕರಿತೇವೆ. ಪರ್ಟಿಕ್ಯುಲರ್ಲಿ ಅದೇನಾಗುತ್ತೆ, ಅಯಾನಿಕ್ ಬಾಂಡ್ ಅಂತ ಅನ್ಸ್ಕೊಳ್ತದೆ. ಈಗ ಈ ಆನಯಾನ್ ಫಾರ್ಮ್ ಆದ ಮೇಲೆ, ಆಫ್ಟರ್ ದಿ ಫಾರ್ಮೇಶನ್ ಆಫ್ ಆನಯಾನ್, ಓಕೆ, ಹ್ಯಾಲೋಜನ್ ಅಟೈನ್ಸ್. ಆನಯಾನ್ ಫಾರ್ಮೇಶನ್ ಆದ ಮೇಲೆ ಹ್ಯಾಲೋಜನ್ಗೆ ಯಾವ ಕಾನ್ಫಿಗರೇಷನ್ ಬರ್ತದೆ, ಹ್ಯಾಲೋಜನ್ ಅಟೈನ್ಸ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ನೆನ್ಪಿಟ್ಕೊಳ್ಬೇಕು. ಓಕೆ, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಹಾಗೇನೆ ಆಲ್ಕಲಿ ಮೆಟಲ್ಸ್ಗಳು ಕೂಡ ಆಫ್ಟರ್ ಫಾರ್ಮಿಂಗ್ ಕ್ಯಾಟಯಾನ್, ಆಲ್ಕಲಿ ಮೆಟಲ್ಸ್ ಆಲ್ಸೋ ಅಟೈನ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಗೊತ್ತಾಯ್ತಾ? ಎಸ್. ಈಗ ನಿಮ್ಗೆ ಗೊತ್ತಾಗಿರ್ಬೋದು. ಏನ್ ಗೊತ್ತಾಯ್ತು ಹೇಳಿ, ಹ್ಯಾಲೋಜನ್ ಎಲೆಕ್ಟ್ರಾನ್ ಯಾಕೆ ತಗೊಳ್ತದೆ, ಆಲ್ಕಲಿ ಮೆಟಲ್ ಯಾಕೆ ಎಲೆಕ್ಟ್ರಾನ್ ಕೊಡ್ತದೆ ಅಂತ ಗೊತ್ತಾಯ್ತು. ಜಸ್ಟ್ ವೆಟಿಂಗ್ ಆಕ್ಟೇಟ್ ಕಾನ್ಫಿಗರೇಷನ್. ಈಗ ಏನಾಗುತ್ತೆ, ನಾಲ್ಕನೇ ಅಬ್ಸರ್ವೇಷನ್ ಏನ್ ಮಾಡ್ತಾನೆ, ಈ ಅನಯಾನ್ ಮತ್ತೆ ಕ್ಯಾಟಯಾನ್ ನ ಮಧ್ಯೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡೆವಲಪ್ ಆಗುತ್ತೆ. ಏನು, ಬಿಟ್ವೀನ್
ಆನಯಾನ್ ಆ್ಯಂಡ್ ಕ್ಯಾಟಯಾನ್ ಏನಾಗುತ್ತೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಡೆವಲಪ್ ಆಗುತ್ತೆ. ಓಕೆ, ಅದಕ್ಕೆ ನಾವು ಅಯಾನಿಕ್ ಬಾಂಡ್ ಅಂತ ಕರಿತೇವೆ. ಇದಿಷ್ಟು 4 ಫ್ಯಾಕ್ಟ್ಸ್ಗಳನ್ನು ಯಾರು ಹೇಳ್ತಾನೆ? ಲಿವಿಸ್ ಹೇಳ್ತಾನೆ. ಏನು ಹೇಳಿ? ಫಸ್ಟ್ ಒನ್, ಪಿರಿಯಾಡಿಕ್ ಟೇಬಲ್ ಇರುವಂಥ ಆಲ್ಕಲಿ ಮೆಟಲ್ಸ್ಗಳನ್ನು ಮತ್ತೆ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಟಮ್ಸ್ಗಳನ್ನು ನೋಬಲ್ ಗ್ಯಾಸ್ಗಳು ಸಪರೇಟ್ ಮಾಡ್ತವೆ ಅಂತ ಹೇಳ್ತಾನೆ. ಈ ಹ್ಯಾಲೋಜನ್ ಆಟಮ್ಸ್ಗಳು ಏನು ಮಾಡ್ತವೆ? ಅವುಗಳಿಗೆ ಎಲೆಕ್ಟ್ರಾನ್ ಅನ್ನು ಎಕ್ಸೆಪ್ಟ್ ತಗೊಳ್ಳುವಂಥ ಟೆಂಡೆನ್ಸಿ ಇದ್ದರೆ, ಆಲ್ಕಲಿ ಮೆಟಲ್ಸ್ಗಳಿಗೆ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡುವಂಥ ಟೆಂಡೆನ್ಸಿ ಇರ್ತದೆ. ಹೀಗೆ ಮಾಡಿಕೊಂಡು ಅವುಗಳು ಏನು ಮಾಡ್ಕೊಳ್ತವೆ? ದೇ ಅಟೈನ್ ಆಕ್ಟೆಟ್ ಕಾನ್ಫಿಗರೇಷನ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ ಮಾಡ್ಕೊಳ್ತವೆ. ಈಗ ಲಿವಿಸ್ ಪ್ರಕಾರ ಅದು ಸ್ಟೇಬಲ್. ಓಕೆ, ಎರಡೂ ಕೂಡ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ ಮಾಡ್ಕೊಳ್ತದೆ. ಈಗ ನಮ್ಮ ಹತ್ರ ಪರಸ್ಪರ 2 ಬೇರೆ ಬೇರೆ ಚಾರ್ಜ್, ವಿರುದ್ಧವಾದಂತಹ ಚಾರ್ಜ್ ಇರುವ 2 ಅಯಾನ್ಸ್ಗಳು ಇರ್ತದೆ. ಅವುಗಳ ಮಧ್ಯೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಬರ್ತದೆ. ಅದಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಕರೀತಾರೆ. ಅದನ್ನು ಅಯಾನಿಕ್ ಬಾಂಡ್ ಅಂತ ಕೂಡ ಕರೀತಾರೆ. ಅರ್ಥ ಆಯ್ತಾ? ಈಗ ನಾವು ಅದರ ಬಗ್ಗೆ ಎಕ್ಸಾಂಪಲ್ಗಳನ್ನು ನೋಡ್ಕೊಳ್ಳುವ. ಲೆಟ್ ಅಸ್ ಡಿಸ್ಕಸ್ ಸಮ್ ಎಕ್ಸಾಂಪಲ್ಸ್ ಹೌ ದೀಸ್ ಅಯಾನಿಕ್ ಬಾಂಡ್ಸ್ ಆರ್ ಫಾರ್ಮಡ್. ಓಕೆ, ಫಸ್ಟ್ ಎಕ್ಸಾಂಪಲ್ ಇನ್ ದ್ಯಾಟ್ ಈಸ್ ಸೋಡಿಯಂ ಕ್ಲೋರೈಡ್. ನಾನು ಹೇಳಿದ ಫ್ಯಾಕ್ಟ್ಸ್ಗಳನ್ನು ಕರೆಕ್ಟಾಗಿ ಮೆಮೊರೈಸ್ ಮಾಡ್ಕೊಳ್ಳಿ. ಸೋಡಿಯಂ ಆಲ್ಕಲಿ ಮೆಟಲ್, ಕ್ಲೋರಿನ್ ಹ್ಯಾಲೋಜನ್ ಆಟಮ್. ಇವುಗಳಿಗೆ ಏನು ಟೆಂಡೆನ್ಸಿ ಇರ್ತದೆ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಸೋಡಿಯಂ ಎಲೆಕ್ಟ್ರಾನ್ ಅನ್ನು ಕೊಡಬೇಕು, ಕ್ಲೋರಿನ್ ಎಲೆಕ್ಟ್ರಾನ್ ತಗೊಳ್ಬೇಕು. ಎರಡೂ ಕೊಟ್ಟು ಮತ್ತೆ ತಗೊಂಡು ಆಕ್ಟೇಟ್ ಕಾನ್ಫಿಗರೇಷನ್ ಅಟೈನ್ ಮಾಡ್ಕೋಬೇಕು. ನೋಡುವ ಏನಾಗ್ತದೆ. ಸೋಡಿಯಂನ ಅಟಾಮಿಕ್ ನಂಬರ್ ಎಷ್ಟು? 11. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಗೊತ್ತಿದೆ ನಿಮಗೆ. ನಾನು ಕಂಪ್ಲೀಟ್ ಆಗಿ ಬರೀತೇನೆ. 1s2, 2s2, 2p6, 3s1. ಓಕೆ, ವೇಲೆನ್ಷಿಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1. ಇದಕ್ಕೆ ಯಾವ ಟೆಂಡೆನ್ಸಿ ಇದೆ? ಎಲೆಕ್ಟ್ರಾನ್ ಅನ್ನು ಕೊಡುವಂಥ ಟೆಂಡೆನ್ಸಿ ಇದೆ. ಈಗ ನೋಡಿ, ಇದಿಷ್ಟು ಯಾವುದರ ಕಾನ್ಫಿಗರೇಷನ್? ಕರೆಸ್ಪಾಂಡಿಂಗ್ ನೋಬಲ್ ಗ್ಯಾಸ್ ಯಾವುದು? ನಿಯಾನ್. ಹೇಗೆ ಬರಿಬೋದು? 3s1. ಈಗ ಸೋಡಿಯಂ ಒಂದು ಎಲೆಕ್ಟ್ರಾನ್ ಕೊಟ್ಟರೆ, ಇಫ್ ಇಟ್ ಡೊನೇಟ್ಸ್ 1 ಎಲೆಕ್ಟ್ರಾನ್, ಇಫ್ ಇಟ್ ಆಕ್ಸಿಡೈಸ್ ಆದರೆ ನಿಮ್ಮೊಂದು ಅಯಾನ್ ಸಿಗ್ತದೆ, ಅದು ಸೋಡಿಯಂ ಪ್ಲಸ್. ಸರಿ, ಇದೊಂದು ಎಲೆಕ್ಟ್ರಾನ್ ತೆಗೆದ್ರೆ ಏನು ಸಿಗ್ತದೆ? ಸೋಡಿಯಂ ಪ್ಲಸ್ ಸಿಗ್ತದೆ. ನೋಡಿ, Na+. ಸೊ ಅದರ ಕಾನ್ಫಿಗರೇಷನ್ ಹೇಗಿರ್ತದೆ? Ne. ಕರೆಕ್ಟಾ? ಈಗ ಆಫ್ಟರ್ ಡೊನೇಟಿಂಗ್ 1 ಎಲೆಕ್ಟ್ರಾನ್ ಫ್ರಮ್ 3s, ಇಟ್ ಬಿಕಮ್ಸ್ Na+. ಇದರ ಕಾನ್ಫಿಗರೇಷನ್ ಏನಾಯಿತು? ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಯಿತು. ಕಮಿಂಗ್ ಟು ಕ್ಲೋರಿನ್, ಅಟಾಮಿಕ್ ನಂಬರ್ 17. ಇಟ್ಸ್ 1s2, 2s2, 2p6, 3s2, 3p5. ಇದರ ವೇಲೆನ್ಷಿಯಲ್ಲಿ ಒಟ್ಟಿಗೆ ಎಷ್ಟು ಎಲೆಕ್ಟ್ರಾನ್ ಇದೆ? 7 ಎಲೆಕ್ಟ್ರಾನ್ ಇದೆ. ಇದಕ್ಕೆ ಯಾವ ಟೆಂಡೆನ್ಸಿ ಇದೆ? ಎಲೆಕ್ಟ್ರಾನ್ ತಗೊಳ್ಳುವಂಥದ್ದು. ಇಟ್ ಎಕ್ಸೆಪ್ಟ್ ಎಲೆಕ್ಟ್ರಾನ್ ಆ್ಯಂಡ್ ಇಟ್ ಫಾರ್ಮ್ಸ್ Cl-. ಸೊ ಎಲ್ಲಿಂದ ಎಲೆಕ್ಟ್ರಾನ್ ತಗೊಳ್ತದೆ? ಫ್ರಮ್ ದಿಸ್ ಸೋಡಿಯಂ. ಈ ಸೋಡಿಯಂ ಟ್ರಾನ್ಸ್ಫರ್ಸ್ ಇಸ್ 1 ಎಲೆಕ್ಟ್ರಾನ್ ಟು ದಿಸ್ ಕ್ಲೋರಿನ್. ಇಲ್ಲೊಂದು ಎಲೆಕ್ಟ್ರಾನ್ ಹೋಗಿತ್ತಲ್ಲ, ಕರೆಕ್ಟಾ? ಅದು ಎಲ್ಲಿಗೆ ಹೋಗುತ್ತೆ? ಇಲ್ಲಿಗೆ ಬರುತ್ತೆ. ಏನು ಸಿಗ್ತದೆ ನಿಮಗೆ ನೋಡಿ? 1s2, 2s2, 2p6, 3s2, 3p6. ಇದರಲ್ಲಿ ಒಟ್ಟಿಗೆ ಎಷ್ಟು ಎಲೆಕ್ಟ್ರಾನ್ ಆಯ್ತು? ಈಗ 18 ಎಲೆಕ್ಟ್ರಾನ್ ಆಯ್ತು. 18 electrons. So this is corresponds to the configuration of what? A noble gas argon. ಕರೆಕ್ಟಾ? ಇದಕ್ಕೂ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬಂತು, ಇದಕ್ಕೂ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬಂತು. Now you have Na+ and Cl-. So that forms NaCl. ಇಲ್ಲೊಂದು ಬಾಂಡ್ ಫಾರ್ಮ್ ಆಗ್ತದೆ. ಈ ಬಾಂಡ್ಗೆ ಏನು ಕರೀತಾರೆ? ಅಯಾನಿಕ್ ಬಾಂಡ್ ಅಂತ ಕರೀತಾರೆ. ಏನು? ಅಯಾನಿಕ್ ಬಾಂಡ್, ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಎಲೆಕ್ಟ್ರೋವೇಲೆಂಟ್ ಬಾಂಡ್. ಎಲೆಕ್ಟ್ರೋವೇಲೆಂಟ್ ಬಾಂಡ್. ಅರ್ಥ ಆಯ್ತಾ? ಎಸ್, ದಿಸ್ ಇಸ್ ದ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ, ದಟ್ ಈಸ್ ಅಬೌಟ್ ಕ್ಯಾಲ್ಸಿಯಂ ಫ್ಲೋರೈಡ್, CaF2. ಹೇಗಾಗ್ತದೆ ನೋಡು. CaF2 ಬರೀತೀರಾ ನೀವೇ? ಕ್ಯಾಲ್ಸಿಯಂ ಅಟಾಮಿಕ್ ನಂಬರ್ ಎಷ್ಟು? 20. ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ಡೈರೆಕ್ಟ್ ಆಗಿ ಬರೀತೇನೆ. ಆರ್ಗಾನ್ 4s2. ಓಕೆ, 1s2, 2s2, 2p6, 3s2, 3p6, 4s2.
ಕರೆಕ್ಟಾ? ಆರ್ಗಾನ್ ಗೊತ್ತಿದೆಯಾ ಕಾನ್ಫಿಗರೇಷನ್? ಅದಾದಮೇಲೆ ಎಷ್ಟು ಉಳಿತದೆ? 2 ಎಕ್ಸ್ಟ್ರಾ ಎಲೆಕ್ಟ್ರಾನ್. ನೆಕ್ಸ್ಟ್ ಫ್ಲೋರಿನ್ 2 ಇದೆ, ಅಟಾಮಿಕ್ ನಂಬರ್ 9, 1s2, 2s2, 2p5. ವೇಲೆನ್ಷಿಯಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 7 ಎಲೆಕ್ಟ್ರಾನ್ ಇದೆ. ಎಷ್ಟು ಫ್ಲೋರಿನ್ ಇದೆ? 2 ಫ್ಲೋರಿನ್ ಇದೆ. ಈಗ ಏನಾಗಬೇಕು ಹೇಳ್ತೀರಾ? ಕ್ಯಾಲ್ಸಿಯಂಗೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರಬೇಕು. ಹಾಗಾದರೆ ಅದು ಏನು ಮಾಡಬೇಕು? ದಟ್ ಹ್ಯಾಸ್ ಟು ಗಿವ್ ಇಟ್ಸ್ 2 ಎಲೆಕ್ಟ್ರಾನ್ಸ್. ಅದು ಇದರ 2 ಎಲೆಕ್ಟ್ರಾನ್ ಅನ್ನು ಕೊಡಬೇಕು. ನೀವು ಇಲ್ಲಿಂದ 2 ಎಲೆಕ್ಟ್ರಾನ್ ತೆಗೆದ್ರೆ ಏನು ಸಿಗ್ತದೆ? ಖಾಲಿ ಕಾನ್ಫಿಗರೇಷನ್ ಆಫ್ ಆರ್ಗಾನ್ ಸಿಗ್ತದೆ. ಅಂದರೆ ಇಟ್ ಲೂಸಸ್ ಹೌ ಮೆನಿ ಎಲೆಕ್ಟ್ರಾನ್ಸ್? ಇಟ್ ಲೂಸಸ್ ಇಟ್ಸ್ 2 ಎಲೆಕ್ಟ್ರಾನ್ಸ್ and you will get Ca2+ whose electronic configuration corresponds to the configuration of argon. ಕರೆಕ್ಟಾ? ಆ 2 ಎಲೆಕ್ಟ್ರಾನ್ಸ್ಗಳು ಯಾವುದಕ್ಕೆ ಹೋಗ್ತದೆ? 2 ಫ್ಲೋರಿನಿಗೆ ಹೋಗ್ತದೆ. and what you will get? You will get F-. ಹೇಗೆ? 1s2, 2s2, 2p6. Now it corresponds to the configuration of neon. 2 ಎಲೆಕ್ಟ್ರಾನ್ 2 ಫ್ಲೋರಿನ್ ಆಟಮ್ಗೆ ಹೋಗುತ್ತೆ. and now you have Ca2+ F-. okay, now you will get CaF2. is it clear now? yes. ಈಗ ನೋಡಿ, ಕ್ಯಾಲ್ಸಿಯಂ ಹತ್ರ 2 ಎಲೆಕ್ಟ್ರಾನ್ಸ್ ಇತ್ತು, ಫ್ಲೋರಿನ್ ಹತ್ರ ಎಷ್ಟಿತ್ತು? ಆಕ್ಟೇಟ್ಗೆ 1 ಕಮ್ಮಿ ಇತ್ತು. ಇದೇನು ಮಾಡ್ತದೆ? 2 ಫ್ಲೋರಿನ್ ಇದೆ ಅಂತ ಅಂದ್ಕೊಳ್ಳಿ. 2 ಫ್ಲೋರಿನ್ ಇದೆ. ಓಕೆ ಓಕೆ, ನಿಮಗೆ ಇಲ್ಲಿ ಕಾಣಿಸ್ಲಿಲ್ಲ, ನಾನು ಇಲ್ಲಿ ಬರೀತೇನೆ. Ca 2, F ಇಲ್ಲಿ ಎಷ್ಟು? 7, 1 2 3 4 5 6 7. ಒಂದೊಂದು ಎಲೆಕ್ಟ್ರಾನ್ ಇದು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತದೆ, ಇದು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತದೆ. ಸೊ ನಿಮ್ಗೆ ಏನು ಸಿಗ್ತದೆ? Ca2++ F-. Now there is a formation of electrovalent bond. Next, based on this observation, okay, Queisel and Lewis, they made a rule that is known as octet rule. ಒಂದು ರೂಲ್ ಮಾಡ್ತಾರೆ, ಫಾರ್ಮೇಷನ್ ಆಫ್ ಬಾಂಡ್ಸ್ ಹೇಗಾಗ್ತದೆ ಅಂತ ಹೇಳಿ. ದಟ್ ಈಸ್ ಆಕ್ಟೇಟ್ ರೂಲ್. ಅಕಾರ್ಡಿಂಗ್ ಟು ದಿಸ್ ರೂಲ್, ಆಟಮ್ಸ್ ಕ್ಯಾನ್ ಕಂಬೈನ್. 1 ಮಾರ್ಕಿಗೆ ಕೇಳ್ತಾರೆ ಇದನ್ನು. ಆಟಮ್ಸ್ ಕ್ಯಾನ್ ಕಂಬೈನ್ ಹೇಗೆ? either by the transfer of electrons, from one atom to another, atom. ಹೇಗಂತೆ? chemical bonds. Atoms can combine either by the transfer of electrons from one atom to another atom, or by the mutual sharing of valence electrons in order to attain octet configuration. ಇದು 1 ಮಾರ್ಕಿಗೆ ತುಂಬಾ ಇಂಪಾರ್ಟೆಂಟ್. ಏನಂತ ಅರ್ಥ ಆಯ್ತಾ? ಈಗ ಇದರ ಪ್ರಕಾರ ಏನು ಹೇಳೋದು? ಇದು ಆಕ್ಟೇಟ್ ಕಾನ್ಫಿಗರೇಷನ್ ಅಟೈನ್ ಮಾಡ್ಕೊಳ್ಳೋಕ್ಕೋಸ್ಕರ ಆಟಮ್ಸ್ಗಳು ಎಲೆಕ್ಟ್ರಾನ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅಥವಾ ಶೇರ್ ಮಾಡಿಕೊಂಡು ಲಿಂಕ್ ಆಗ್ತದೆ ಅಥವಾ ಕಂಬೈನ್ ಆಗ್ತದೆ ಅಂತ ಹೇಳುವಂಥದ್ದು. ಇದು 1 ಮಾರ್ಕಿಗೆ ಕೇಳ್ತಾರೆ. ಡಿಫೈನ್ ಆಕ್ಟೇಟ್ ರೂಲ್. ಇಸ್ ಇಟ್ ಕ್ಲಿಯರ್? ಎಸ್. ದ ನೆಕ್ಸ್ಟ್ ಕಾನ್ಸೆಪ್ಟ್, ದ ನೆಕ್ಸ್ಟ್ ಬಾಂಡಿಂಗ್ ಈಸ್ ಅಬೌಟ್ ಕೋವಲೆಂಟ್ ಬಾಂಡ್. ದ ನೆಕ್ಸ್ಟ್, ಆಲ್ರೆಡಿ ನಾವು ಅಯಾನಿಕ್ ಬಾಂಡ್ ಕಲ್ತ್ವಿ. ಈಗ ಇದೇ ಆಕ್ಟೇಟ್ ರೂಲ್ನ ಬೇಸಿಸ್ ಮೇಲೆ ನಾವೀಗ ನೋಡಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಹೇಗಾಯಿತು ಮತ್ತೆ ಬಾಂಡ್ ಹೇಗಾಯಿತು ಅಂತ ಕಲ್ತ್ಕೊಂಡ್ವಿ. ಈಗ ನೆಕ್ಸ್ಟ್ ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಿ ಬಾಂಡ್ಸ್ಗಳು ಹೇಗೆ ಫಾರ್ಮ್ ಆಗ್ತದೆ ಅನ್ನೋದನ್ನು ನೆಕ್ಸ್ಟ್ ಸ್ಟಡಿ ಮಾಡುವ. ದಿಸ್ ಕಾನ್ಸೆಪ್ಟ್ ಆಫ್ ಕೋವಲೆಂಟ್ ಬಾಂಡ್ was first introduced by Langmuir in collaboration with Lewis. Okay, according to this, when a covalent bond is formed, 2 electrons are mutually shared between the atoms. ಈಗ ಇದು ಹೇಗೆ ಹೇಳ್ತಾನೆ? ಒಂದು ಬಾಂಡ್ ಫಾರ್ಮ್ ಆಗಬೇಕಾದ್ರೆ 2 ಆಟಮ್ಗಳ ಮಧ್ಯೆ ಎಲೆಕ್ಟ್ರಾನ್ಸ್ಗಳು ಮಿನಿಮಮ್ 2 ಎಲೆಕ್ಟ್ರಾನ್ಸ್ಗಳು ಶೇರ್ ಆಗಬೇಕು ಅಂತ ಹೇಳ್ತಾನೆ. ಈಗ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇದನ್ನು ನೆನ್ಪಿಟ್ಕೊಳ್ಳಿ. ಇಫ್ 2 electrons are shared, ಈಗ 2 ಎಲೆಕ್ಟ್ರಾನ್ ಶೇರ್ ಆದರೆ ಸಿಂಗಲ್ ಬಾಂಡ್ ಫಾರ್ಮ್ ಆಗ್ತಿದೆ. ಯಾವತ್ತೂ ನೆನ್ಪಿಟ್ಕೊಳ್ಳಿ,
ಒಂದು ಮಿನಿಮಮ್ ಒಂದು ಬಾಂಡ್ ಫಾರ್ಮ್ ಆಗಬೇಕಾದ್ರೆ 2 ಎಲೆಕ್ಟ್ರಾನ್ ಶೇರ್ ಆಗಿರಲೇಬೇಕು. 4 ಎಲೆಕ್ಟ್ರಾನ್ ಶೇರ್ ಆದ್ರೆ ಡಬಲ್ ಬಾಂಡ್, 6 ಎಲೆಕ್ಟ್ರಾನ್ ಶೇರ್ ಆದ್ರೆ ಟ್ರಿಪಲ್ ಬಾಂಡ್ ಫಾರ್ಮ್ ಆಗ್ತದೆ. ಇದನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಎಲೆಕ್ಟ್ರಾನ್ಸ್ಗಳು ಶೇರ್ ಆಗ್ತದೆ? ಟು ಅಟೈನ್ ಆಕ್ಟೇಟ್ ಕಾನ್ಫಿಗರೇಷನ್. ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್. ಕ್ಲೋರಿನ್ ಮಾಲಿಕ್ಯೂಲ್ Cl2. ಕ್ಲೋರಿನ್ ಮಾಲಿಕ್ಯೂಲ್ ಏನಿರ್ತದೆ? 2 ಕ್ಲೋರಿನ್ ಆಟಮ್ಸ್ಗಳಿರ್ತವೆ. ಕ್ಲೋರಿನ್ ಆಟಮ್ಸ್ ಅಲ್ಲಿ ಒಟ್ಟಿಗೆ ಎಷ್ಟು ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಇದೆ ಹೇಳಿ? 7. ಆಕ್ಟೇಟ್ ಫಿಲ್ ಆಗ್ಲಿಕ್ಕೆ ಎಷ್ಟು ಬೇಕು? 8 ಬೇಕು. ಇನ್ನೊಂದು ಬೇಕು. ಇಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ. ಇದರ ಆಕ್ಟೇಟ್ ಫಿಲ್ ಆಗ್ಲಿಕ್ಕೆ ಎಷ್ಟು ಬೇಕು? 1 ಬೇಕು. ಈ ಕ್ಲೋರಿನ್ ಏನ್ ಮಾಡ್ತದೆ? ಇಟ್ ಶೇರ್ಸ್ ಇಟ್ಸ್ 1 ಎಲೆಕ್ಟ್ರಾನ್ ವಿತ್ ದಿಸ್ ಕ್ಲೋರಿನ್. ದಿಸ್ ಕ್ಲೋರಿನ್ ಆಲ್ಸೋ ಶೇರ್ಸ್ ಇಟ್ಸ್ 1 ಎಲೆಕ್ಟ್ರಾನ್ ವಿತ್ ದಿಸ್ ಕ್ಲೋರಿನ್. ಈ 2 ಎಲೆಕ್ಟ್ರಾನ್ಸ್ಗಳು ಪರಸ್ಪರ ಶೇರ್ ಆಗ್ತದೆ. ಈಗ ಒಂದು ಸಲ ಶೇರ್ ಆದ್ಮೇಲೆ ಆ ಎಲೆಕ್ಟ್ರಾನ್ 2 ಆಟಮ್ಸ್ಗೂ ಸೇರಿರ್ತದೆ. ಗೊತ್ತಾಯ್ತಾ? ಈಗ ನೋಡಿ, ಇಲ್ಲಿ 7 ಇತ್ತು, ಇದು ಶೇರ್ ಮಾಡ್ಕೊಂಡ್ರೆ 8 ಆಯ್ತು. ಇಲ್ಲಿ 7 ಇತ್ತು, ಇದೊಂದು ಶೇರ್ ಮಾಡ್ಕೊಂಡ್ರೆ ಇಲ್ಲೂ 8 ಆಗುತ್ತೆ. ಸೊ ನಾವು ಯು ಕ್ಯಾನ್ ಸಿ ಹಿಯರ್ 1 2 3 4 5 6 7 8 1 2 3 4 5 6 7 8. ನೋಡಿ, ಇದು ಈ ಕ್ಲೋರಿನ್ ಆಕ್ಟೇಟ್. 8 ಎಲೆಕ್ಟ್ರಾನ್ ಇದೆಯಾ ನೋಡಿ, 4 6 8. ಇದು ಈ ಕ್ಲೋರಿನ್ ಆಕ್ಟೇಟ್. ಎಷ್ಟು ಎಲೆಕ್ಟ್ರಾನ್ ಇದೆ? 8 ಎಲೆಕ್ಟ್ರಾನ್ ಇದೆ. 2 ಶೇರ್ಡ್ ಎಲೆಕ್ಟ್ರಾನ್. ಇದನ್ನು ನೀವು Cl ಸಿಂಗಲ್ ಬಾಂಡ್ Cl ಅಂತ ಬರೀತೀರಿ. ಇದಿಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಅನ್ಶೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಗೊತ್ತಾಯ್ತಾ? ಎಸ್, ಇದು ಕೋವಲೆಂಟ್ ಬಾಂಡ್ ನ ಫಾರ್ಮೇಶನ್. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಗಳಿದೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಥ್ಯಾಂಕ್ ಯು.